ಗಾಂಧಿನಗರದಲ್ಲಿ ಸಿನಿಮಾ ರಿಲೀಸ್ ಆಗೋದು ಒಂದು ಹೊಸ ವಿಷಯ, ಹೊಸ ಬಿಲ್ಬೇಕು. ಏನು ಅನ್ನಿಸ್ತಾ ಇದೆ? ತುಂಬ ಖುಷಿ ಆಗ್ತದೆ. ನೀವೇ ನೋಡ್ತಾ ಇದ್ದೀರಾ ರೆಸ್ಪಾನ್ಸ್ ಹೆಂಗೆ ಬಂದಿದೆ ಅಂತ ಅಂದ್ಬಿಟ್ಟು. ಅಷ್ಟೇ ಇನ್ನೇನು ಹೇಳೋಕ್ಕಾಗತ್ತಪ್ಪ. ಏನಂದರೆ ಮೊದಲನೇ ಸಿನಿಮಾ ಥಿಯೇಟರ್ ಮುಂದೆ ಕಟ್ಔಟ್ ಹಾಕೋದು ಅಷ್ಟು ಈಸಿ ಅಲ್ಲ. ನಾವು 100% ಓಕೆ 100% ಹೇಳಿ ಸಿನಿಮಾ ಉಂಟಲ್ಲ ಸರ್. ಡೈರೆಕ್ಟ್ ಹೇಳಿ, ಮೊದಲನೇ ಸಿನಿಮಾ, ಇಷ್ಟು ವರ್ಷದ ಕನಸು, ಹಲವಾರು ಅಡೆತಡೆಗಳನ್ನ ನೋಡಿಕೊಂಡು ಇನ್ನೂ ರಿಲೀಸ್ ಮಾಡ್ಕೊಂಡು ಇವತ್ತು ರಿಲೀಸ್ ಆಗಿರುವಂಥದ್ದು, ಜನರ ಮುಂದೆ ನಿಮ್ಮ ಸಿನಿಮಾ ಬಂದಿದೆ. ಆ್ಯಕ್ಚುಲಿ ಬೆಳಿಗ್ಗೆ ನನಗೆ ವಾಸು ಸರ್ ಕಾಲ್ ಮಾಡ್ತಾರೆ, ಶಾರದಾ ಮ್ಯಾಮ್ ನಿನ್ನೆ ರಾತ್ರಿ ಕಾಲ್ ಮಾಡ್ತಾರೆ, ಸಿನಿಮಾ ಬಗ್ಗೆ ರಿಪೋರ್ಟ್ಸ್ ಹೇಳ್ತಾರೆ. ಅಂದರೆ ಮೀಡಿಯಾದವ್ರು ಈಗ ನಾವು ಹೇಳ್ತೀವಿ ಚೆನ್ನಾಗಿಲ್ಲ ಅಂದರೆ ಅವರೆಲ್ಲ ರಿಪೋರ್ಟ್ಸ್ ಬರೆಯಲ್ಲ ಅಂತ. ಇವತ್ತು ವಾಸು ಸರ್ಗೆ ಒಂದು ಆರ್ಟಿಕಲ್, ಶಶಿ ಆ್ಯಂಡ್ ಅರುಣ್ ವೆಲ್ಕಮ್ ಟು ದ ಇಂಡಸ್ಟ್ರಿ ಅಂತ ಇದೆ. ಸೊ ಅದೆಲ್ಲ ನೋಡಿದಾಗ ಏನೋ ಜನ ತೊಗೊತಾ ಇದ್ದಾರೆ ನಮ್ಮ ಸಿನಿಮಾನ ಒಂದು ವೈಬ್ ಇದೆ. ಗಾಂಧಿನಗರಕ್ಕೆ ಇವತ್ತು ಕಾಲಿಟ್ಟಿದ್ದೀವಿ. ಗಾಂಧಿನಗರ ಇನ್ನೂ ಸ್ವಲ್ಪ ತಿಳ್ಕೋಬೇಕು, ಒಳಗೆ ಏನು ಎತ್ತ ಅಂತ ತಿಳ್ಕೊತೀವಿ. ಆ ಗಾಂಧಿನಗರಕ್ಕೆ ಹಂಗೆ ಆನ್ಸರ್ ಮಾಡಬೇಕು. ಓಕೆ ಸರ್, ನಿಮ್ಮದು ಟ್ರೈಲರ್ ಲಾಂಚ್ ಈವೆಂಟ್ ಟೈಮಲ್ಲಿ ಓಪನ್ ಸ್ಟೇಟ್ಮೆಂಟ್ ಕೊಡ್ತೀರಾ, ಸಿನಿಮಾ ಬಂದು ನೋಡಿ ಚೆನ್ನಾಗಿದ್ರೆ ವಿಶ್ ಮಾಡಿ, ಚೆನ್ನಾಗಿಲ್ಲ ಅಂತಂದರೆ ಬೇರೆ ಅಂತೇಳಿ ಒಂದು ನಂಬರ್ ಹಾಕಿ ಸ್ಟೇಟ್ಮೆಂಟ್ ಕೊಡ್ತೀರಾ. 2 days ಬ್ಯಾಕ್ ಒಂದು ಮೀಡಿಯಾ ಪ್ರೀಮಿಯರ್, ಒಂದು ಪೇಡ್ ಪ್ರೀಮಿಯರ್ ಅಂತೇಳಿ ಆಗುತ್ತೆ. ಸೊ ಆ ರೆಸ್ಪಾನ್ಸ್ ನೋಡಾದ್ಮೇಲೆ ನಿಮ್ಮ ಕಾನ್ಫಿಡೆಂಟ್? ಸರ್ ನನ್ನ ಫೋನ್ ಇನ್ನೂ ಸ್ವಿಚ್ ಆಫ್ ಆಗಿಲ್ಲ ಸರ್, ಫೋನ್ ಆನಲ್ಲೇ ಇದೆ. ಆ್ಯಕ್ಚುಲಿ ಇವತ್ತು ಬೆಳಿಗ್ಗೆ ಒಂದು ಮಾರ್ನಿಂಗ್ ಶೋ ಹೋಗ್ಬಿಟ್ಟು ಒಬ್ಬ ಕಾಲ್ ಮಾಡ್ದ, ಅಣ್ಣ ಪಿಕ್ಚರ್ ನೋಡ್ಬಿಟ್ಟು ಫೋನ್ ಮಾಡೋಕ್ಕೆ ಕೇಳ್ದಲ್ಲ ನಾನು. ಅಯ್ಯೋ ಭಯಕ್ಕೆ ಫೋನ್ ಮಾಡೋ ಅಣ್ಣ, ಸಖತ್ತಾಗಿದೆ ಅಣ್ಣ, ನನ್ನ ಫ್ರೆಂಡ್ ಒಬ್ಬರು ಕರ್ಕೊಂಡು ಹೋಗ್ತಾ ಇದ್ದೀನಿ ಅಂತ ಒಂದೇ ಕಾಲ್ ಬಂದಿದ್ದು. ಬಟ್ ಐ ಫೆಲ್ಟ್ ವೆರಿ ಹ್ಯಾಪಿ. ಯಾರೋ ಒಬ್ಬ ಹುಡುಗ ನೋಡ್ಬಿಟ್ಟು ಅದು ಕಾಲ್ ಮಾಡಿ, ಇನ್ನೂ ಯಾರು ಫೋನ್ ಮಾಡಿ ಬೈದಿಲ್ಲ ಸರ್, ವೆಯ್ಟ್ ಮಾಡ್ತಾ ಇದ್ದೀನಿ. ಹಂಗೆ ನಾನು ಕಂಟೆಂಟು ಸರಿ ಇಲ್ಲ ಕಂಟೆಂಟ್ ಇಲ್ಲ ಸಿನಿಮಾದಲ್ಲಿ ಆ ಥರ ಏನಾಯಿದ್ರೆ ಲೈಕ್ ವಿ ಕ್ಯಾನ್ ಹ್ಯಾವ್ ಅ ಡಿಬೇಟ್ ಆನ್ ಫೋನ್. ನಾನು ಅದಕ್ಕೆ ನಾನು ನಂಬರ್ ಓಪನಾಗಿ ಕೊಟ್ಟಿದ್ದು. ಬಿಕಾಸ್ ಡೈರೆಕ್ಟ್ರಾಗಿ ನಾನು ಬರ್ತಾಯಿದ್ದೀನಿ, ಜನದ ಮುಂದೆ ಬರ್ತಾಯಿದ್ದೀನಿ, ಜನದ ಜೊತೆನೇ ಇರಬೇಕು ಅನ್ನೋದು ನಾನು ಆಸೆ ಪಡ್ತೀನಿ. ಸೊ ಹಂಗಾಗಿ ನಾನು ನಂಬರ್ನ ಓಪನಾಗಿ ಏನಕ್ಕೆ ಕೊಟ್ಟೆ ಅಂತಂದರೆ ಐ ಶುಡ್ ನೋ ವಾಟ್ ದೇ ಆರ್ ಎಕ್ಸ್ಪೆಕ್ಟಿಂಗ್. ಒಂದು ಕನ್ನಡ ಇಂಡಸ್ಟ್ರಿಯಿಂದ ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ, ಸೊ ಅವ್ರು ಸ್ಯಾಟಿಸ್ಫೈ ಮಾಡೋಂಥ ಒಂದು ಸಿನಿಮಾ ಕೊಡಬೇಕು ಅಂತ. ಸೊ ಗಾರ್ಗಾದೀಗ ಮೊನ್ನೆ ಪೇಡ್ ಪ್ರೀಮಿಯರ್ ಆಗಿರ್ಬೋದು, ಮೀಡಿಯಾ ಪ್ರೀಮಿಯರ್ ಆಗಿರ್ಬೋದು, ಅಥವಾ ಇವತ್ತು ಮಾರ್ನಿಂಗ್ ಶೋ ಜನ ಬಂದು ಇಲ್ಲಿ ಟಿಕೆಟ್ ತೊಗೊಂಡು ಪರ್ಚೇಸ್ ಮಾಡ್ತಿರೋದು ನೋಡಿದಾಗ ಐ ಫೆಲ್ಟ್ ಸಮಥಿಂಗ್. ಏನು ಪ್ರಮೋಷನ್ ಇವತ್ತು ಈಗ ನಾವು ಅಷ್ಟು ಜನ ಯೂಟ್ಯೂಬ್ಸು ಮತ್ತು ಮೀಡಿಯಾ ಎಲ್ಲ ವರ್ಕ್ ಆಗುತ್ತಾ, ನಿನ್ನೆವರೆಗೂ ಇಷ್ಟೆಲ್ಲ ಮಾಡಿದ್ದು ಬೇಕಾ ಬೇಡ. ಸೊ ಇವತ್ತು ಅಲ್ಲಿ ಟಿಕೆಟು ಪರ್ಚೇಸ್ ಮಾಡ್ತಾ ಇರ್ಬೇಕಾದ್ರೆ 150 ರೂಪಾಯಿ ಸಿ ಆ ವೈಬೇ ಬೇರೆ ಆಗೋಯಿತು. ಓಕೆ ಏನೋ ವರ್ಕ್ ಆಗ್ತಾ ಇದೆ, 150 ಜನ ಬರ್ತಾರೆ, 200 ಜನ ಬರ್ತಾರೆ. ಬಟ್ ಇವತ್ತು ಕೆಳಗಡೆ ಈಗ ಅರುಣ್ ಸಾಗರ್ ಸರ್ದು ಕಾಮಿಡಿ ಸೀನ್ಸಲ್ಲಿ ನಗ್ತಾ ಇರೋದು, ಕೆಳಗಡೆ ನಗ್ತಾ ಇರೋದು, ಮೇಲ್ಗಡೆ ಬಾಲ್ಕನಿಲಿ ಕೇಳಿಸ್ತದೆ ನಮಗೆ. ಸೊ ನಾವು ಏನೇನು ಅಂದ್ಕೊಂಡ್ವಿ ಆಸ್ ಅ ರೈಟರ್ ಆಗಿ, ಡೈರೆಕ್ಟರ್ ಆಗಿ, ಆಸ್ ಅ ಟೀಮ್ ಆಗಿ, ಓಕೆ ಇಲ್ಲಿ ವರ್ಕ್ ಆಗುತ್ತೆ ಜನಕ್ಕೆ, ಅದು ಕಿವಿ ಕೇಳಿಸ್ತದೆ, ಕಣ್ಣಿಗೆ ಕಾಣಿಸ್ತಾ ಇದೆ. ಫಸ್ಟ್ ಶೋ ಸರ್, ಆ್ಯಂಡ್ ದಿಸ್ ಇಸ್ ಜಸ್ಟ್ ಅ ಫಸ್ಟ್ ಸ್ಟೆಪ್. ಇನ್ನು 7 ದಿನ ಇದೆ, 7 ದಿನಲ್ಲಿ ಏನು ಗರ್ಜಿಸ್ಬೇಕು ಗರ್ಜಿಸ್ತದೆ. ಓಕೆ ಅರುಣ್ ಸರ್, ಬೀಯಿಂಗ್ ಅ ಸ್ಟಾರ್ ಪ್ರೊಡ್ಯೂಸರ್ ಮಗನಾಗಿ ಅಶ್ವಿನಿ ಸರ್ ನನ್ನ ತಕ್ಷಣ ಪ್ರತಿಯೊಬ್ಬರಿಗೂ ಗೊತ್ತು ಜೋಗಿ ಸಿನಿಮಾನಲ್ಲಿ ಬರುತ್ತೆ. ಸೊ ಅದೇ ಒಂದು ಪ್ರೊಡಕ್ಷನ್ ಅಂಡರ್ಲಿ ಅವರ ಮಗನಾಗಿ ಸ್ಟ್ರಗಲ್ ಮಾಡಿಕೊಂಡು ಬಂದಿರುವಂಥದ್ದು, ಜನದ ರೆಸ್ಪಾನ್ಸ್, ಒಬ್ಬ ಆರ್ಟಿಸ್ಟ್ ಆಗಿ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಅದೇ ಸರ್, ಇವಾಗ ಬಾಕ್ಸ್ ಆಫೀಸ್ ಸೈಡಿಂದ ನಿಂತ್ಕೊಂಡು ಒಬ್ಬೊಬ್ಬರು ಒಂದು ಟಿಕೆಟ್ ತೊಗೊಳೋದಿದೆಯಲ್ಲ, ಅದು ಒಂದೊಂದು ಒಂದಿನ ಊಟ ನಮ್ಗಾಗ್ತದೆ. ಆ ಖುಷಿ ಅನ್ನೋದು ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ. ಒಂದು ಸ್ವಲ್ಪ ಇಲ್ಲೆಲ್ಲ ಒಂಥರ ಫೇರ್ ಅನ್ನೋದು ಇರುತ್ತೆ. ಆ ರೆಸ್ಪಾನ್ಸ್ ಅನ್ನೋದೇ ನಮಗೆ ಒಂದು ಸ್ಟೆಪ್ಪಿಂಗ್ ಸ್ಟೋನ್ ಆಗುತ್ತೆ. ಅವರು ಒಂದು ಶೋಲ್ಡ್ರ್ ಕೊಟ್ಟಿದ್ದಾರೆ, ಕರ್ಕೊಂಡು ಹೋಗ್ತಾರೆ ಮುಂದಕ್ಕೆ. ಇನ್ನು ಮುಂದೆ ಈವ್ನಿಂಗ್ ಶೋಸ್ ಎಲ್ಲ ಇದೆ. ವೀರೇಶ್ ಆಗಲೇ ಫುಲ್ ಆಗಿದೆ, ಫೀಲ್ಸ್ ಗುಡ್. ಆ್ಯಕ್ಚುಲಿ ನಿನ್ನೆ ರಾತ್ರಿ ಗೊತ್ತಾಯಿತು ವೀರೇಶ್ 4 o'clock ಶೋ. ನಮಗೆ ಆ್ಯಕ್ಚುಲಿ ಶೋಸ್ ಲೈಕ್ ಹೊಸ ತಂಡ ಆಗಿರೋದ್ರಿಂದ ಲಿಮಿಟೆಡ್ ಶೋಸ್ ಇತ್ತು. ಸೊ ಪ್ರೊಡಕ್ಷನ್ ಜೊತೆ ಡಿಸ್ಕಸ್ ಇಲ್ಲ, ನಮ್ಗೆ ಎಷ್ಟು ಶೋಸ್ ಇದೆ ಆ ಶೋಸ್ ಜನ ಬರಲಿ ಸಾಕು ಅಂತ. ವೀರೇಶ್ ನಮಗೆ 4 ಗಂಟೆ ಶೋ ಮತ್ತು 7 ಗಂಟೆ ಶೋ. 4 ಗಂಟೆ ಶೋ ಸೋಲ್ಡ್ ಔಟು, ನೀವು ಚೆಕ್ ಮಾಡ್ಬೋದು. 7 ಗಂಟೆ ಫಾಸ್ಟ್ ಫೀಲಿಂಗ್ ಇದೆ, ಓರಿಯನ್ ಮಾಲ್ ಫಾಸ್ಟ್ ಫೀಲಿಂಗ್ ಇದೆ, GT ಮಾಲ್ ಫಾಸ್ಟ್ ಫೀಲಿಂಗ್ ಬಂದಿದೆ. ಸೊ ಇದೆಲ್ಲ ನೋಡಿದಾಗ ಓಕೆ ಏನೋ ವರ್ಕ್ ಆಗ್ತಾ ಇದೆ. ಸೊ ಐ ಆಮ್ ವೇಟಿಂಗ್ ಈಗ ನೈಟ್ ಕಾಲ್ಸ್ಗೆ. ಅಂದರೆ ನಾನು ಏನು ಅವತ್ತು ಓಪನ್ ಸ್ಟೇಟ್ಮೆಂಟ್ ಕೊಟ್ಟೆ, ಇಷ್ಟ ಆಗಿಲ್ಲ ಅಂದರೆ ಫೋನ್ ಮಾಡಿ ಬೈರಿ ಅಂತ. ಐ ಆಮ್ ಸ್ಟಿಲ್ ಓಪನ್ ಟು ಇಟ್. ಇಷ್ಟ ಆಗಿಲ್ಲ ಅಂದರೆ ಫೋನ್ ಮಾಡಿ ಬೈರಿ ಸರ್. ಇಷ್ಟ ಆದರೆ ಇನ್ನು ಒಬ್ಬನ ಕರ್ಕೊಂಡು ಹೋಗಿ ಸರ್. ಆ ಒಬ್ಬನ ಕರ್ಕೊಂಡು ಇವತ್ತು 7 ದಿನಕ್ಕೆ ಒಂದೊಂದು ಸಿನಿಮಾ ಹೋಗ್ತಾ ಇದೆ ಗಾಂಧಿನಗರದಿಂದ ಅಂತ ಏನು ಹೇಳ್ತಿದ್ರೆ ಅದು 700 ದಿನ ಆಗಬೇಕು. ಅದು ಜನದ ಕೈಯಲ್ಲಿ ಮಾತ್ರ ಇದೆ. ಆ ಜನ ನಾನು ಹೇಳೋದು ಇಷ್ಟ ಆದರೆ ಇನ್ನೊಬ್ಬೊಬ್ಬನ ಕರ್ಕೊಂಡು ಹೋಗಿ ಅಷ್ಟೇ ನಾನು ಕೇಳ್ಕೊಂಡು. ಅದೇ ಲಿಮಿಟೆಡ್ ಶೋಸ್ ಅಂತ ಹೇಳಿದಾಗ ಇವತ್ತು ನೀವೇ ಬುಕ್ ಮೈ ಶೋ ಓಪನ್ ಮಾಡಿ ನೋಡ್ಬೋದು ಎಷ್ಟು ಲಿಮಿಟೆಡ್ ಶೋಸ್ ಇದೆ ಅಂತ ಅಂದ್ಬಿಟ್ಟು. ಬಟ್ ಆ ಲಿಮಿಟೆಡ್ ಶೋಸ್ ಏನು ಕೊಟ್ಟಿದ್ರು ಅಷ್ಟೂ ಫಾಸ್ಟ್ ಫೀಲಿಂಗ್ ಬರ್ತಾ ಇರೋದ್ರಿಂದ ಅದೊಂದು ತುಂಬ ಖುಷಿ ಆಗ್ತದೆ. ಬಟ್ ಐ ಆಮ್ ವೆರಿ ಶೋರ್ ಸ್ಯಾಟರ್ಡೇ ಸಂಡೇ ಹಾಕ್ತಿದ್ದಂಗೆ ನಾವು ಕೇಳೋದೇ ಬೇಡ, ಥಿಯೇಟರ್ಸೇ ಜಾಸ್ತಿ ಮಾಡ್ತಾರೆ ಅನ್ನೋ ನಂಬಿಕೆ ಇದೆ. ನೀವು ಅದ್ರದ್ದು ಒಂದು ಸ್ಕ್ರೀನ್ಶಾಟ್ ತೊಗೊಬೋದು, ಹಾಕ್ಬೋದು ಈ ಮಾರ್ಕೆಟ್, ನೋ ಪ್ರಾಬ್ಲಮ್. ಸರ್ ಥಿಯೇಟರ್ ಬಗ್ಗೆ ಮಾತಾಡ್ತಿದ್ದಾರೆ, ನಿಮ್ಮ ಜೊತೆ ನಿಮ್ಮದು ಸೇರಿಕೊಂಡು 11 ಸಿನಿಮಾ ರಿಲೀಸ್ ಆಗಿದೆ. ಆ ಥಿಯೇಟರ್ ಕಾಂಪಿಟೇಷನ್ ಪ್ರಾಪರಾಗಿ ಸಿಗ್ತಾ ಇದೆಯಾ ನಿಮಗೆ, ಅಥವಾ ಏನಾದರೂ ಸಮಸ್ಯೆ ಆಗ್ತಿದೆಯಾ? ನೋ ಸಿ ಐ ವಿಲ್ ಬಿ ವೆರಿ ಫ್ರಾಂಕ್, ವಿ ಹ್ಯಾವ್ 550+ ಸ್ಕ್ರೀನ್ಸ್ ಕರ್ನಾಟಕದಲ್ಲಿ.
ಅಂದರೆ ನಾನು ಲಾಸ್ಟ್ ಒಂದು ಮಂತಿಂದನೂ ಐ ಆಮ್ ಲೈಕ್ ಸಿನಿಮಾ ಮಾಡಿದೆ ಟೆಕ್ನಿಕಲಿ ಆಗಿ ನಾವು ಕ್ಯಾಮ್ರಾ ವರ್ಕ್ ಆಗಿರ್ಬೋದು DOP ವರ್ಕ್ ಆಗಿರ್ಬೋದು ಮೇಕಿಂಗ್ ಆಗಿ ಅದೆಲ್ಲ ನಾವು ಓದ್ಬಿಟ್ಟು ಬಂದ್ವಿ. ಈ ಡಿಸ್ಟ್ರಿಬ್ಯೂಷನ್ ಪಾಯಿಂಟ್ ಆಫ್ ವ್ಯೂ ಥಿಯೇಟ್ರಿಕಲ್ ಆ್ಯಕ್ಚುಲಿ ಸರ್ ಎಷ್ಟು ಮಲ್ಟಿಪ್ಲೆಕ್ಸ್ ಇದೆ ಸರ್, ಈ ಎಲ್ಲ ಕಡೆ ಮಲ್ಟಿಪ್ಲೆಕ್ಸ್ಗಳು ಬಂದಿದೆ, ಎಲ್ಲ ಕಡೆ ಸಿಂಗಲ್ ಸ್ಕ್ರೀನ್ ಥಿಯೇಟರ್ಸ್ ಈಗಲೂ ಇದೆ. 550+ ಸ್ಕ್ರೀನ್ಸ್ ಇದೆ. 11 ಜನ ಬಂದಿರೋರು ಎಲ್ಲ ಹೊಸ ತಂಡಗಳೇ. ಅಂದರೆ ತೀರಾ ಒಬ್ಬರು ಸ್ಟಾರ್ ಬಂದ್ಬಿಟ್ಟು ನಾವು ಇಷ್ಟು ಥಿಯೇಟರ್ ಎತ್ಕೊಂಡು ಒಬ್ಬರೇ ಎತ್ಕೊಂಡು ಹೋದ್ರೆ ಅನ್ನೋದಿಲ್ಲ, ಎಲ್ಲ ಶೇರಿಂಗಲ್ಲಿ. ಪಕ್ಕದಲ್ಲಿ ಒಂದು ಸಿನಿಮಾ ಇದೆ, ಇಲ್ಲೂ ಇದೆ. ಸೊ ಇಟ್ಸ್ ಗೋಯಿಂಗ್ ಆನ್. ಈಗ ಏನಂದರೆ ಜನಕ್ಕೆ ಯಾವ ಸಿನಿಮಾ ಬೇಕೋ ಅದನ್ನು ಉಳಿಸ್ಕೊತಾರೆ. ಇಲ್ಲ ಗುರು ನಂಗೆ ಇಷ್ಟ ಆಗಿಲ್ಲ ಅನ್ನೋದಕ್ಕೆ ಅವ್ರು ತೆಗಿತಾರೆ. ಎಂಡ್ ಆಫ್ ದ ಡೇ ಅದು ಜನದ ಕಾಲ್. ಬಟ್ ಥಿಯೇಟ್ರ್ ಅನ್ನೋದು ಗಲಾಟೆ ಆಗಿಲ್ಲ. ಅಂದರೆ ಇಟ್ಸ್ ರವಿವರ್ಮ ಮಾಸ್ಟರ್ ಇವತ್ತು ಬೆಳಗ್ಗೆ ನಾವು ದೇವಸ್ಥಾನದಲ್ಲಿ ಇಬ್ಬರು ಮಾಡಿ ಮಾತಾಡ್ಸಿದ್ವಿ. ಕ್ರಾಂತಿ ಬಂದ್ಬಿಟ್ಟು ಕಂಗ್ರ್ಯಾಚುಲೇಷನ್ ಆ್ಯಸ್ ಅ ಇಂಡಸ್ಟ್ರಿ ಪೀಪಲ್, ಆ್ಯಸ್ ಅ ಕೊಲೀಗ್ಸ್ ನಾವೆಲ್ಲರೂ ಚೆನ್ನಾಗೇ ಇದ್ದೀವಿ. ಕ್ರಾಂತಿ ರಾತ್ರಿ ಫೋನ್ ಮಾಡಿದ್ರು, ನಾನು ಫೋನ್ ಮಾಡಿದೆ. ಆ್ಯಕ್ಚುಲಿ ನಾನು ನಿಮ್ಮ ಸಿನಿಮಾ ನೋಡ್ತೀನಿ ಅಂದೆ ನಾನು ಕ್ರಾಂತಿಗೆ. ಸೊ ರವಿವರ್ಮ ಮಾಸ್ಟರ್ ಜೊತೆ ಮಾತಾಡಿದ್ವಿ. ಸಿ ಆ್ಯಸ್ ಅ ಟೀಮ್, ಆ್ಯಸ್ ಅ ಇಂಡಸ್ಟ್ರಿ ವಿ ಆರ್ ಆಲ್ ಟುಗೆದರ್. ಏನಂದರೆ ಯೋಗಿತ 11 ಸಿನಿಮಾ ಬರ್ತಾ ಇದೆ. 11 ಸಿನಿಮಾದಲ್ಲಿ ಹೆಂಗೆ ಡಿಸ್ಟ್ರಿಬ್ಯೂಟ್ ಆಗಿದೆ ಅದನ್ನೆಲ್ಲ ಕರೆಕ್ಟಾಗಿ ಅವ್ರ ಸ್ಕ್ರೀನಲ್ಲಿ ನಾವು ಫಿಲ್ ಮಾಡ್ಕೊಂಡ್ರೆ ಸರ್ ಅಲ್ಲಿ ಎದ್ಬಿಡ್ತೀವಿ ಸರ್. ನಮ್ಗೆ ಸಿಕ್ಕಿರೋ ಸ್ಕ್ರೀನ್ಸ್ ಇದೆಯಲ್ಲ ಸರ್, ಅದು ಫಿಲ್ ಆದರೆ ಸಾಕು 11 ಜನಕ್ಕೆ. ಅದೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು.